ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದಾ, ನಿಮ್ಗೆ ಟೆನ್ಷನ್ ಆಗ್ತಿದ್ಯಾ? ನನಗೆ ಸುಳ್ಳು ಹೇಳಿ, ನನಗೂ ಫುಲ್ ಟೆನ್ಷನ್ ಆಗ್ತಿದೆ ಮೇಡಮ್. ಯಾಕೆ ಹೀಗಾಗ್ತಿದೆ? ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಆಗ್ತಿರೋದು ನನಗೂ ಈ ಥರ. ಹಾಲು ತಂದಿರಲ್ಲ, ಕುಡಿದ್ರೆ ಸರಿ ಹೋಗುತ್ತೆ. ತಗೋ ಬಾದಾಮಿ ಹಾಲು, ಆದ್ರೆ ನೀನೊಬ್ನೇ ಕುಡಿಬೇಡ, ನಂಗೂ ಕೊಡು. ಅಯ್ಯೋ, ನಿಮಗೆ ಕೊಡಕ್ಕೆ ಹೇಳಿದ್ ನಾನು. ಕೂತ್ಕೊಳ್ಳಿ ಹೇಳ್ತೀನಿ. ಸುಬ್ಬು, ಯಾಕೋ ಗೊತ್ತಿಲ್ಲ, ನಂಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ನಾಚಿಕೆ ಆಗ್ತಿದ್ಯಾ? ಹಾಗೆಲ್ಲ ನಾಚ್ಕೋಬಾರ್ದು ಮೇಡಮ್. ಅದರಲ್ಲೂ ಇವತ್ತಂತೂ ನಾಚ್ಕೊಳ್ಳೇಬಾರ್ದು. ಧೈರ್ಯವಾಗಿರ್ಬೇಕು ನೀವು. ಏನೂ ಆಗಲ್ಲ, ನಾನಿದ್ದೀನಿ, ಏನೂ ಆಗಲ್ಲ. ಏನೂ ಆಗಲ್ವಾ? ಅಯ್ಯೋ, ಹಂಗಲ್ಲ ನಾನು ಹೇಳಿದ್ದು. ಏನೂ ಆಗಲ್ಲ ಅಂದ್ರೆ ಆಗುತ್ತೆ ಅಂದ್ರೆ ಯಾಕೆ ಹಿಂಗ್ ಮಾತಾಡ್ತಿದ್ಯಾ ನೀನು? ಇನ್ನೇನು ಮೇಡಮ್, ನೀವು ಏನೂ ಆಗಲ್ವಾ ಅಂತೆಲ್ಲ ಕೇಳಿದ್ರೆ ನಾನು ಏನು ಹೇಳಿ ಮೇಡಮ್? ನನಗೆ ಮಾತೇ ಬರ್ತಾ ಇಲ್ಲ. ನಿಮ್ಮ ನೋಡಿದ್ರೆ ಮರ್ತು ಹೋಗ್ತಾ ಇದ್ದೀನಿ. ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನನಗೆ ನಾವಿಲ್ಲಿವರೆಗೂ ಬಂದ್ವಲ್ಲ, ಆ ದಾರಿ ನೆನಪಾಗ್ತಿದೆ ಸುಬ್ಬು. ಈ ಕ್ಷಣಕ್ಕೋಸ್ಕರ ಎಷ್ಟು ದೂರ ಒಟ್ಟಿಗೆ ನಡ್ಕೊಂಡ್ ಬಂದ್ವಲ್ಲ. ಹೌದು ಮೇಡಮ್, ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಊಹೆನೂ ಮಾಡಿರ್ಲಿಲ್ಲ. ನಾನು ಅಷ್ಟೇ ಸುಬ್ಬು, ನಾನ್ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ನನಗೆ ನಿನ್ ಮೇಲೆ ಗೊತ್ತಿಲ್ದಂಗೆ ಪ್ರೀತಿ ಆಯ್ತು. ಹೌದು ಮೇಡಮ್, ನನಗೂ ಅಷ್ಟೇ. ನೀವು ಪ್ರೀತಿ ಮಾಡ್ತಿದ್ದೀರ ಅಂತ ಗೊತ್ತಾದಾಗ ಎಷ್ಟು ಭಯ ಆಯಿತು ಗೊತ್ತಾ? ನನ್ನ ಕೈ ಕಾಲೇ ಆಡಲಿಲ್ಲ ಮೇಡಮ್. ಅದರಲ್ಲೂ ನಿಮ್ಮನ್ನ ನಾನು ದೇವತೆ ಥರ ಪೂಜೆ ಮಾಡಬೇಕು ಅಥವಾ ಪ್ರೀತಿ ಮಾಡಬೇಕು ಏನೂ ಗೊತ್ತಾಗಿಲ್ಲ. ಯಾಕಂದರೆ ನೀವು ದೊಡ್ಡ ಮನೆ ಕುಡಿ ಮೇಡಮ್. ದೊಡ್ಡ ಮನೆ ನಮಗೆಲ್ಲ ದೇವಸ್ಥಾನ ಇದ್ದಂಗೆ. ಆದರೂ ನಿಮ್ಮನ್ನ ಪ್ರೀತಿಸಿದ್ರೆ ನಾವಿಬ್ರು ಒಂದಾಗಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಬಂದ್ಬಿಟ್ಟಿತ್ತು ಮೇಡಮ್ ನನಗೆ. ಹೇಗೋ ಜೀವನ ನಮ್ಮಿಬ್ಬರನ್ನೂ ಒಂದ್ ಮಾಡ್ಬಿಡ್ತು ಮೇಡಮ್. ಹೌದು ಸುಬ್ಬು, ಅಪ್ಪನ ಆಶೀರ್ವಾದ, ಎಲ್ಲೋ ಇರೋ ಅಮ್ಮನ ಆಸೆ ಎಲ್ಲ ಈಡೇರ್ತು. ಎಲ್ಲೋ ಅಲ್ಲ ಮೇಡಮ್, ಅವ್ರೀಗ ನಿಮ್ ಜೊತೆ ಇಲ್ಲೇ ಇದ್ದಾರೆ. ಅವರಿಂದಾನೆ ನಾವಿವತ್ತು ಈ ರೀತಿ ಒಂದಾಗ್ತಿರೋದು. ಯಾಕೆ ಸುಬ್ಬು ಸುಮ್ಮನಾಗ್ಬಿಟ್ಟೆ? ಈಗ್ಲೂ ಮಾತುಗಳು ಬರ್ತಿಲ್ವಾ? ಮಾತುಗಳೇನೋ ಬರುತ್ತೆ ಮೇಡಮ್, ಆದ್ರೆ ನಾನಾಡೋ ಮಾತಿಗಿಂತ ನಿಮ್ಮ ಮುತ್ತಿನಂತ ಮಾತುಗಳೇ ಚಂದ ಮೇಡಮ್. ಬರೀ ಮುತ್ತಿನಂತ ಮಾತು ಸಾಕ? ಮುತ್ತು ಬೇಡವಾ? ಏನ್ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಮುದ್ದಾದ ಹೆಂಡತಿ ಮುತ್ತು ಬೇಡವಾ ಅಂತ ಕೇಳಿದ್ರೆ ಯಾವ ಗಂಡ ತಾನೇ ಬೇಡ ಅಂತ ಹೇಳ್ತಾನೆ. ಆದ್ರೆ ಒಂದು ಕಂಡೀಷನ್. ಕಂಡೀಷನ್ ಏನದು? ನೀವಿವತ್ತು ನನ್ಗೇನ್ ಕೊಡ್ತಿರೋ ಅದಕ್ಕಿಂತ 2 ಜಾಸ್ತಿ ನಾನು ನಿಮಗೆ ಕೊಡ್ತೀನಿ. ನಾನಂತೂ ಇವತ್ತು ನಿಮ್ ಹಂಗಲ್ಲಿರಲ್ಲಪ್ಪ. ಮೇಡಮ್ ನೋಡ್ತಿದೆ. ಏ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಕಚಗುಳಿ ಮಾತ್ರ ಕೊಡ್ಬಿಡಿ ಮೇಡಮ್ ನನಗೆ. ಮೇಡಮ್ ಕಚಗುಳಿ ಮಾತ್ರ ಕೊಡ್ಬಿಡಿ ಪ್ಲೀಸ್. चलो
ಬಾ ಮಂಗಳಾರತಿ ತಗೋ. ಸುಬ್ಬು, ಶ್ರಾವಣಮ್ಮ ತಗೊಳ್ಳಿ, ಮಂಗಳಾರತಿ ತಗೊಳ್ಳಿ. ಸುಬ್ಬು, ಪೂಜೆ ಆಯ್ತು. ಇನ್ನೇನಾದ್ರೂ ಫಲ ಆ ದೇವ್ರು ಕೊಡ್ಬೇಕು ಅಷ್ಟೇ. ಅಪ್ಪ, ಏನಿಲ್ಲ ಕಣ ಮಗನೇ, ನಿನ್ ಬದುಕು ಹೊಸ ದಾರಿಲಿ ಹೆಜ್ಜೆ ಇಡ್ತಾ ಇದೆ. ಹೊಸ ಜೀವನ ಶುರು ಮಾಡಿದ್ರ ನಿಮ್ಗೆ ಒಳ್ಳೇದಾಗ್ಲಿ. ಹಾಗೆ ಮನೆಗೆ, ನಮ್ಗೆ, ಎಲ್ರಿಗೂ ನಿಮ್ಮಿಂದ ಒಳ್ಳೇದಾಗ್ಲಿ ಕಣ. ನಮ್ಮಿಂದ ಈ ಮನೆಗೆ ಏನ್ ಒಳ್ಳೇದಾಗಕ್ ಸಾಧ್ಯ ಮಾವ? ಇದೇನ್ ಶ್ರಾವಣಿಯಮ್ಮ ಹಿಂಗೆ ಹೇಳ್ಬಿಟ್ರೆ? ಈ ಮನೆ ಬೆಳಗೋ ರಾಜ್ಕುಮಾರ ನಿಮ್ಮಿಂದ ತಾನೇ ಬರ್ಬೇಕು. ಅದೇನೋ ಹೇಳ್ತಾರಲ್ಲ, ಆರ್ತಿಗೊಬ್ರು ಕೀರ್ತಿಗೊಬ್ರು ಅಂತ. ಆದ್ರೆ ನಮ್ಗೆ ಆರ್ತಿಗೊಬ್ರು ಕೀರ್ತಿಗೊಬ್ರು ಮಾತ್ರ ಸಾಕಾಗಲ್ಲ. ಸ್ಫೂರ್ತಿಗೆ, ಪ್ರೀತಿಗೆ, ಶಾಂತಿಗೆ, ಈ ಮನೇಲಿ ನಡೆಯೋ ಕ್ರಾಂತಿಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಬೇಕು. ಅಮ್ಮ, ನೀನೇನು ಈ ಮನೆನ ಮಕ್ಳ ಸಾಮ್ರಾಜ್ಯನೇ ಮಾಡ್ಬೇಕಂತ ಹೊರಟಿದ್ಯಾ? ಮಕ್ಕಳಿರಲ್ಲ ಅವ್ವ ಮನೆ ತುಂಬಾ ಅನ್ನೋ ಮಾತೇ ಇಲ್ವಲ್ಲ. ಆ ಮಾತು ನಿಜ ಆಗ್ಲಿ ಬಿಡು. ನಮ್ಮ ಮನೇಲಿರೋದು ಸಾಲಿಗ್ರಾಮದ ಮಹಾರಾಣಿ. ಸಾಲಿಗ್ರಾಮದ ಮನೆಯಲ್ಲಿ ತಿಂದವರು, ಉಂಡೋರು, ಆ ಮನೆಯಿಂದ ಬೆಳೆದವರು ಎಷ್ಟೋ ಜನ ಇದ್ದಾರೆ ಕಣೋ. ಅಂಥದ್ರಲ್ಲಿ ಆ ಮನೆ ಮಹಾಲಕ್ಷ್ಮಿ ನಮ್ಮನೆ ಇರುವಾಗ ಸಾಲಿಗ್ರಾಮದ ಕುಡಿ ಬೆಳೆಸೋ ಪುಣ್ಯ ನಮಗಿರಬಾರ್ದಾ? ಹೌದು ಕೂಸನ್, ಹೊಸ ಬದುಕು, ಹೊಸ ದಾರಿ. ದಾರಿ ಅಂದ್ಮೇಲೆ ಹೂವಿನ ಹಾಸೆ ಇರಲ್ಲ. ಕಲ್ಲು ಮುಳ್ಳು, ಕಷ್ಟ ಸುಖ ಎಲ್ಲ ಇರ್ತವ. ಎಲ್ಲ ನಿಭಾಯಿಸ್ಕೊಂಡು ಇಬ್ರು ಸೋಲ್ದೆ ಜೊತೆಯಾಗಿ ಹೆಜ್ಜೆ ಇಡ್ರಿ. ನಿಮ್ಮಿಬ್ರು ಶಕ್ತಿ ಅಂದ್ರ ನಿಮ್ಮಿಬ್ರು ಮಧ್ಯೆ ಇರೋ ನಂಬಿಕೆ. ಪ್ರೀತಿ ಇರೋ ಕಡೆ ನಂಬಿಕೆ ಇರ್ತದ, ನಂಬಿಕೆ ಇರೋ ಕಡೆ ನಗು ತಾನಾಗೇ ಇರ್ತದ. ಎಲ್ಲಿ ನಂಬಿಕೆ ಹೋಗ್ತದ ಅಲ್ಲಿ ಅಗ್ನಿ ಪರೀಕ್ಷೆ ಶುರುವಾಗ್ತದ. ಇಲ್ಲ ಅವರ, ನಾವು ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ನಮ್ಮಿಬ್ರ ಮಧ್ಯ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಿಮ್ಮೆಲ್ಲರೂ ಆಶೀರ್ವಾದ ಇರುವಾಗ ನಮ್ಮ ಪ್ರೀತಿ ಹೀಗೆ ಗಟ್ಟಿಯಾಗಿರುತ್ತೆ. ಹೌದಮ್ಮ, ನೀವು ದೊಡ್ಡವರು ಇಷ್ಟೊಳ್ಳೆ ಮಾತುಗಳೇ ನಾಡಿದ್ದೀರಾ. ನಿಮ್ ಮಾತುಗಳೇ ನಮಗ್ ಸ್ಫೂರ್ತಿ.